ಎಲ್ರಿಗೂ ನಮಸ್ಕಾರ. ನಮ್ಮ ತುಮಕೂರಿನಿಂದ ಶಿವಮೊಗ್ಗವರೆಗಿನ ಡ್ರೋನ್ ಪ್ರೋಗ್ರೆಸ್ ಚೆಕ್ನ 7ನೇ ವಿಡಿಯೋ. ನಾವು ಇದುವರೆಗೂ ಮಲ್ಲಸಂದ್ರದಿಂದ ಬೆಟ್ಟದಳ್ಳಿವರೆಗೂ ಪ್ರೋಗ್ರೆಸ್ ಚೆಕ್ ಮಾಡಿದ್ದೀವಿ. ಇವತ್ತು ಬೆಟ್ಟದಳ್ಳಿಯಿಂದ ಭದ್ರಾವತಿ ಬೈಪಾಸ್ ಎಂಡ್ವರೆಗೂ ಪ್ರೋಗ್ರೆಸ್ ಚೆಕ್ ಮಾಡೋಣ. ಸೊ ಟೋಟಲ್ ಈ ಸ್ಟ್ರೆಚ್ಚಲ್ಲಿ ನಮಗೆ ತರೀಕೆರೆ ಬೈಪಾಸ್ ಸಿಗುತ್ತೆ, ಭದ್ರಾವತಿ ಬೈಪಾಸ್ ಸಿಗುತ್ತೆ, ಹಾಗೆ ಬೆಳೇನಹಳ್ಳಿ ಅಂತ ಒಂದು ಹಳ್ಳಿ ಬೈಪಾಸ್ ಕೂಡ ಸಿಗುತ್ತೆ. ಟೋಟಲ್ 3 ಬೈಪಾಸ್ ಸಿಗುತ್ತೆ ಇದರಲ್ಲಿ. ಸೊ ಜಸ್ಟ್ ಮ್ಯಾಪ್ ವ್ಯೂ ಚೆಕ್ ಮಾಡೋದಾದರೆ ಆಲ್ಮೋಸ್ಟ್ ಒಂದು 50+% ರೋಡ್ ಸ್ಟ್ರೆಚ್ಚು ಪಬ್ಲಿಕ್ಗೆ ಓಪನ್ ಆಗಿದೆ. ಹಾಗೆ ಕಂಪ್ನಿಯ ಪ್ರಕಾರ ಫಿಸಿಕಲ್ ಪ್ರೋಗ್ರೆಸ್ 70% ಅಚೀವ್ ಆಗಿದೆ. ಸೊ ಇನ್ನು 30% ಇನ್ನು ಪೆಂಡಿಂಗ್ ಇದೆ. ಸೊ ಮೆಜಾರಿಟಿ ಆಫ್ ದಿ ಸ್ಟ್ರೆಚ್ ಇಲ್ಲ 3H ಕ್ಲಿಯರೆನ್ಸ್ ಸಿಕ್ಕಿರೋದಿಲ್ಲ. ಸೊ ಇದೆ ಎಲ್ಲ ಲ್ಯಾಂಡ್ ಅಕ್ವಿಸಿಷನ್ ಆ್ಯಕ್ಟ್ 3H ಬಂದು ಫೈನಲ್. ಸೊ 3G ಮೆಜಾರಿಟಿ ಸಿಕ್ಕಿದೆ. 3G 100% ಕಂಪೆನ್ಸೇಷನ್. 3G ಅಂದರೆ ಅದು ಕಂಪೆನ್ಸೇಷನ್ ಎಷ್ಟು ಕೊಡಬೇಕು, ಒಂದು ಯಾವುದೋ ಲ್ಯಾಂಡ್ ಅಕ್ವೈರ್ ಆಗಬೇಕಂದ್ರೆ ನ್ಯಾಷನಲ್ ಹೈವೇಗೆ ಎಷ್ಟು ಕೊಡಬೇಕು ಅನ್ನೋದನ್ನು ಫೈನಲ್ ಮಾಡೋದು 3G. ಸೊ ಈ 3G ಫೈನಲೇಷನ್ ಎಲ್ಲ ಕಂಪ್ಲೀಟ್ ಆಗಿದೆ. 3H ಬಂದು ಈ ಒಂದು ಸ್ಟ್ರೆಚ್ಗೆ 86% ಸಿಕ್ಕಿದೆ. ಇನ್ನು 14% ಲ್ಯಾಂಡ್ ಅಕ್ವೈರ್ ಇನ್ನೂ ಪೊಸಿಷನ್ ಅವ್ರಿಗೆ ಸಿಕ್ಕಿಲ್ಲ. ಸೊ ಇದಕ್ಕೆ ಮಲ್ಟಿಪಲ್ ಮೀಟಿಂಗ್ಸ್ ಆಗ್ತಾ ಇರುತ್ತೆ. ಸೊ ಅದು ಎಲ್ಲೆಲ್ಲಿ 3H ಅಚೀವ್ ಆಗಿಲ್ಲೋ ಅಲ್ಲೆಲ್ಲ ನಾವು ಇದರಲ್ಲೇ ಸಬ್ ಟೈಟಲ್ಸ್ ಕೊಡ್ತೀವಿ, ಚೆಕ್ ಮಾಡಿ ಯಾವ ಸ್ಟ್ರೆಚಲ್ಲಿ 3H ಸಿಕ್ಕಿಲ್ವೋ ಅದು. ಸೊ ಇನ್ನು ತರೀಕೆರೆ ಬೈಪಾಸ್ ಬರೋದಾದರೆ ಅದು ಪಬ್ಲಿಕ್ಗೆ ಓಪನ್ ಆಗಿರ್ಬೋದು, ಬಟ್ ಐ ಆಮ್ ನಾಟ್ ಶೋರ್ ಅದು ತರೀಕೆರೆ ಅವರು ಏನು ಲೋಕಲ್ ಪೀಪಲ್ ಯೂಸ್ ಮಾಡ್ತಾ ಇದಾರೆ ಇಲ್ಲ ಹೈವೇ ಯೂಸರ್ಸ್ ಯೂಸ್ ಮಾಡ್ತಾರೆ ಅಂತ. ಬಟ್ ಗೋಯಿಂಗ್ ಬೈ ದ ಸ್ಟ್ರೆಚ್ ನಾನು ಹೇಳೋದಾದರೆ ಇಲ್ಲಿ ಒಂದು ಸಬ್ ರೋಡ್ಸ್ ಯೂಸ್ ಮಾಡಿಕೊಂಡು ಒಳಗಡೆ ಬಂದು ಬೈಪಾಸ್ ಯೂಸ್ ಮಾಡ್ಬೋದು. ಬಟ್ ಅದು ಹೈವೇ ಯೂಸರ್ಸ್ಗೆ ಅದು ಹೆಲ್ಪ್ ಆಗುತ್ತೆ ಇಲ್ಲೋ, ಐ ಆಮ್ ನಾಟ್ ಶೋರ್ ಅಬೌಟ್ ದ್ಯಾಟ್. ಸೊ ಇಲ್ಲಿ ಆ್ಯಕ್ಚುಲಾಗಿ ಕೆಲವೊಂದು ಕಡೆ ಸ್ಯಾಂಡಲ್ವುಡ್ ವ್ಯಾಲ್ಯೂಯೇಷನ್ ಫೈನಲ್ ಆಗಿಲ್ಲ ಅಂತ, ಆಮೇಲೆ ಇನ್ನು ಕೆಲವೊಂದು ಕಡೆ ಅವರು ರೈತರು ಅಪೋಸ್ ಮಾಡ್ತಾ ಇದ್ದಾರೆ ಅಂತ. ಸೊ ಆಲ್ಮೋಸ್ಟ್ ಆ ಎಲ್ಲ ಕಥೆಗಳು ನೋಡೋಣ ಬನ್ನಿ ಈ ವಿಡಿಯೋದಲ್ಲಿ. ಡ್ರೋನ್ ವಿಡಿಯೋ ಚೆಕ್ ಮಾಡ್ತಾ ಇನ್ನು ಭದ್ರಾವತಿಗೆ ಬಂದರೆ ಅಂತೂ ತುಂಬ ಭದ್ರಾವತಿ ಯಾವ ರೇಂಜಿಗೆ ಬೆಳೆದಿದೆ ಅನ್ನೋದು ಇದರಲ್ಲಿ ಗೊತ್ತಾಗುತ್ತೆ. ಸೊ ಮೆಜಾರಿಟಿ ಆಫ್ ದಿ ಹೈವೇ ಎಲ್ಲಿ ಪಾಸ್ ಆಗುತ್ತೋ ಪ್ರತಿಯೊಂದು ಸ್ಟ್ರೆಚ್ಚಲ್ಲೂ ನಮಗೆ ದೊಡ್ಡ ದೊಡ್ಡ ಹಳ್ಳಿಗಳ ಥರ ಸಿಗುತ್ತೆ. ಸೊ ಅದಕ್ಕೋಸ್ಕರನೇ ಇಷ್ಟೊಂದು ಲ್ಯಾಂಡ್ ಅಕ್ವಿಸಿಷನ್ ಇಶ್ಯೂಸ್ ಬರ್ತಾ ಇರೋದು ಮೆಜಾರಿಟಿ ಬಂದು ಭದ್ರಾವತಿ ಬೈಪಾಸಲ್ಲೇ. ಬನ್ನಿ ಡ್ರೋನ್ ವಿಡಿಯೋ ಸ್ಪೀಡ್ ಚೆಕ್ ಮಾಡೋಣ. ಡ್ರೋನ್ ವಿಡಿಯೋಗೆ ಮೊದಲು ಈ ಒಂದು ಏನು ಸ್ಟ್ರೆಚ್ ಇದೆ ಫ್ರಮ್ ಬೆಟ್ಟದಳ್ಳಿ ಟು ಶಿವಮೊಗ್ಗ, ಅರ್ಲಿಯರ್ ವಾಟ್ ಎವರ್ ಪ್ರಾಜೆಕ್ಟ್ ಅನೌನ್ಸ್ ಆಗಬೇಕಾದ್ರೆ 50.4 ಕಿಲೋಮೀಟರ್ಸ್ ಅಂತಿತ್ತು. ಬಟ್ ತುಂಬ ರೀಅಲೈನ್ಮೆಂಟ್ ಆಗಿದೆ. ಸೊ ಅದು ವಿಡಿಯೋದಲ್ಲಿ ಎಲ್ಲೆಲ್ಲಿ ರೀಅಲೈನ್ಮೆಂಟ್ ಆಗಿದೆ ಅಲ್ಲೆಲ್ಲ ತೋರಿಸಿದ್ದೀವಿ ಎಲ್ಲೆಲ್ಲಿ ರೀಅಲೈನ್ಮೆಂಟ್ ಆಗಿದೆ ಅಂತ. ಸೊ ರೀಅಲೈನ್ಮೆಂಟ್ ಟೋಟಲ್ 6 ಕಿಲೋಮೀಟರ್ಸ್ ಎಕ್ಸ್ಟ್ರಾ ಆಗಿದೆ ಆ್ಯಸ್ ಆನ್ ಡೇ. ಬಟ್ ಇದು ಇನ್ನೂ ಇನ್ಕ್ರೀಸ್ ಆಗ್ಬೋದು ಕೂಡ. ಸೊ ಇಲ್ಲಿ ನಾವು ನೋಡ್ಬೋದು ಈ HAM ಪ್ರಾಜೆಕ್ಟ್ ಆಗಿರೋದ್ರಿಂದ ಈ ರೀಅಲೈನ್ಮೆಂಟ್ 180 days ಇನ್ ದ ಸೆನ್ಸ್ ಆಲ್ಮೋಸ್ಟ್ 6 months ಆಗಾದ್ಮೇಲೆ ಅವ್ರಿಗೇನಾದರೂ ರೀಅಲೈನ್ಮೆಂಟ್ ಏನಾದರೂ ಆಗಿದೆ ಅಂದರೆ ಸೊ ಇಟ್ಸ್ ಕಂಪ್ಲೀಟ್ಲಿ ವಿತ್ ದ NHAI. ಸೊ NHAI ಅವರೇ ಅದಕ್ಕೆ ಕಾಸ್ಟ್ ಅಶ್ಯೂರೆನ್ಸ್ ಎಲ್ಲ ಕೊಡಬೇಕಾಗುತ್ತೆ. ಸೊ ಕಂಪ್ನಿ ಅದಕ್ಕೇನು ಪೇ ಮಾಡೋದಿಲ್ಲ. ಹಾಗೆ ನೋಡಿ ಇದರಲ್ಲಿ ನೋಡ್ಬೋದು ನಮಗೆ 100% ROW ರೈಟ್ ಆಫ್ ವೇ ಅಲ್ಲಿ 3G ಸಿಕ್ಕಿದೆ. ಬಟ್ 84% ಸ್ಟ್ರೆಚ್ ಮಾತ್ರ ಆ್ಯಸ್ ಆನ್ ಡೇ ಕಂಪೆನ್ಸೇಷನ್ ಪೇ ಆಗಿರೋದು. ಸೊ ಇನ್ನು 16% ಏನು ಸ್ಟ್ರೆಚ್ ಇದೆಯೋ ಅದಕ್ಕಿನ್ನೂ ಕಂಪೆನ್ಸೇಷನ್ ಪೇ ಆಗಿಲ್ಲ NHAI ಅವ್ರ ಕಡೆಯಿಂದ. ತರೀಕೆರೆ ಬೈಪಾಸ್ ಇಲ್ಲಿಂದ ಶುರು. ಮೊದಲೇ ಹೇಳಿದಾಗೆ ತರೀಕೆರೆ ಬೈಪಾಸ್ ಬೇಕಂದರೆ ಬರಬೇಡಿ, ಈ ರೋಡಲ್ಲಿ ಸಬ್ ರೋಡ್ಸ್ ಯೂಸ್ ಮಾಡಿ. ಸೊ ಇಲ್ಲಿ ಸ್ಯಾಂಡಲ್ವುಡ್ ಏನು ವ್ಯಾಲ್ಯೂಯೇಷನ್ ಇನ್ನು ಡಿಸೈಡ್ ಆಗಿಲ್ದಿರೋದ್ರಿಂದ ಸೊ ಇದು ಮರ ಹೊಡಿಯೋದಕ್ಕೆ ಬಿಟ್ಟಿಲ್ಲ NHAI ಅವರಿಗೆ. ಹಾಗೆ ಅಲ್ಲಿ ಹೈ ಟೆನ್ಷನ್ ವೈರ್ ಟವರ್ ಏನಿದೆ ಅದು ಕೂಡ ಶಿಫ್ಟಿಂಗ್ ಆಗಬೇಕು. ಅದಾದಮೇಲೆ ಇದು ಕಂಪ್ಲೀಟ್ ಆಗೋದು. ಸೊ ಇನ್ನು ಮಿಕ್ಕಿದೆಲ್ಲ ಆಲ್ಮೋಸ್ಟ್ ವರ್ಕ್ ಕಂಪ್ಲೀಟ್ ಆಗಿದೆ.
ಇಲ್ಲಿ ಈ ಒಂದು ಅಂಡರ್ ಪಾಸ್ಗೆ ಸ್ವಲ್ಪ ಲ್ಯಾಂಡ್ ಅಕ್ವಿಸಿಷನ್ ಇತ್ತು, ಬಟ್ ಅಕ್ವಿಸಿಷನ್ಗೆ ಆಲ್ಮೋಸ್ಟ್ ಎಲ್ಲ ಪೇ ಆಗಿದೆ, ಬಟ್ ಅವ್ರ ಪೊಸಿಷನ್ ಬಿಟ್ಕೊಟ್ಟಿಲ್ಲ. ಸೊ ಫೋರ್ಸ್ಫುಲ್ಲಾಗಿ ಇವರು NH ಅವರು ಯೂಸ್ ಮಾಡಿಕೊಂಡು ಅದನ್ನು ಇನ್ನೇನು ವರ್ಕ್ ಸ್ಟಾರ್ಟ್ ಮಾಡ್ತಾರೆ ಇಲ್ಲಿ. ಸೊ ಇದು ಇಷ್ಟೆಲ್ಲ ಕಂಪ್ಲೀಟ್ ಆಗುತ್ತೆ ಇಲ್ಲಿ. ಆಲ್ಮೋಸ್ಟ್ ತರೀಕೆರೆ ಬೈಪಾಸ್ ಎಂಡಿಗೆ ಬಂದಿದ್ದೀವಿ. ಸೊ ಇಲ್ಲಿ ಏನು ಎಂಡ್ಗೆ ವೆಹಿಕಲ್ ಅಂಡರ್ ಪಾಸ್ ಏನು ಬರುತ್ತೆ ಅದು ಇನ್ನು ವರ್ಕ್ ಇನ್ ಪ್ರೋಗ್ರೆಸ್ ಇರೋದ್ರಿಂದ ಇಲ್ಲೊಂದಷ್ಟು ದೂರ ನೀವು ಆಫ್ ರೋಡ್ ಮಾಡಿದ್ರೆ ನೀವು ಕಂಪ್ಲೀಟ್ ಬೈಪಾಸ್ ಯೂಸ್ ಮಾಡ್ಕೋಬೋದು, ತರೀಕೆರೆನ ಬೈಪಾಸ್ ಮಾಡ್ಬೋದು. ಇದು ಬೆಳೇನಹಳ್ಳಿ ಬೈಪಾಸ್. ಸೊ ಇದು ಕೂಡ ಪ್ಲ್ಯಾನಲ್ಲಿರಲಿಲ್ಲ. ಸೊ ಇದು ಏನು ರೈಲ್ವೆ ಟ್ರ್ಯಾಕ್ ಪಕ್ಕನೇ ಬೆಳೇನಹಳ್ಳಿ ಮುಖಾಂತರ ಏನಾಗುತ್ತೋ ಅದನ್ನು ತೆಗೆದು ಇವಾಗ ಬೈಪಾಸ್ ಮಾಡಿದ್ದಾರೆ ಇದಕ್ಕೆ. ಸೊ ಇದು ಅಡಿಷ್ನಲ್, ಈ ಪ್ರಾಜೆಕ್ಟಿಗೆ ಅಡಿಷ್ನಲ್ ಇದು, ಅಥವಾ ಚೇಂಜ್ ಇನ್ ಸ್ಕೋಪ್, ಈ ಕಂಪ್ನಿಗೆ ಚೇಂಜ್ ಇನ್ ಸ್ಕೋಪು. ಸೊ ಈ ವರ್ಕ್ ಆರ್ಡ್ರಲ್ಲಿ ಇಲ್ದಿರೋದನ್ನು ಇವಾಗ ಚೇಂಜ್ ಮಾಡಿದ್ದಾರೆ. ಸೊ ಇಲ್ಲೊಂದಷ್ಟು ದೂರ ಬಿಟ್ಟರೆ ಇನ್ನು ಮಿಕ್ಕಿದ ಬೈಪಾಸ್ ಇದು ವರ್ಕ್ ಕಂಪ್ಲೀಟ್ ಆಗಿದೆ. ಇದು ಬೆಳೇನಹಳ್ಳಿ ಬೈಪಾಸ್ ಎಂಡ್ ಇದು ಮುಗೀತು. ಸೊ ಇದು ರೆಗ್ಯುಲರ್ ರೋಡ್ ಏನಿತ್ತು ಅದು ಮುಂದುವರಿಯುತ್ತೆ. ಇಲ್ಲೂ ಕೂಡ ಸ್ವಲ್ಪ ರಿಅಲೈನ್ಮೆಂಟ್ ಆಗಿದೆ.
ಲೆಫ್ಟ್ ಸೈಡಲ್ಲಿ ಮೊದಲಿದ್ದಿದ್ದು ರೋಡ್ ಸಿಗುತ್ತೆ. ಸೊ ಅದನ್ನು ಇಲ್ಲಿ ಏನು ಬೆಳೆನಹಳ್ಳಿ ಬೈಪಾಸ್ ಆದಮೇಲೆ ಆ ರೋಡ್ ಬರುತ್ತೋ ಅದನ್ನು ಸ್ಟ್ರೈಟ್ ಅಪ್ ಮಾಡಿಕೊಂಡು ಸ್ಟ್ರೈಟ್ ಮಾಡಿ ಇವಾಗ ಇಲ್ಲಿ ಟೋಲ್ ಹಾಕಿದ್ದಾರೆ ಇವಾಗ. ಸೊ ಇದು ಸ್ವಲ್ಪ ರಿಯಲೈನ್ ಮಾಡಿದ್ದಾರೆ ಆಲ್ಮೋಸ್ಟ್ 1 ಕಿಲೋಮೀಟ್ರಿನ. ಇಲ್ಲಿಂದ ಈಚೆಗೆ ಯಾವ ಹಳ್ಳಿ ಬರುತ್ತೋ ಎಲ್ಲ ಹಳ್ಳಿಗಳಲ್ಲೂ ರಿಹ್ಯಾಬಿಲಿಟೇಷನ್ ಇಶ್ಯೂ ಇದೆ. ಸೊ ಕಂಪೆನ್ಸೇಷನ್ ಪೇ ಆಗಿದೆ, ಬಟ್ ಇನ್ನೂ ಪೊಸಿಷನ್ ಬಿಟ್ಕೊಟ್ಟಿಲ್ಲ ಹೈವೇ ಅವರಿಗೆ. ಸೊ ಈ ಹೈವೇ ಎಲ್ಲೆಲ್ಲಿ ಯಾವ ಹಳ್ಳಿ ಮುಖಾಂತರ ಹೋಗುತ್ತೋ ಮೆಜಾರಿಟಿ ಹಳ್ಳಿ ಮುಖಾಂತರ ಅಲ್ಲಿಂದ ವರ್ಕ್ ಸ್ಟಾರ್ಟ್ ಆಗಿಲ್ಲ. ಸೊ ಇನ್ನು ಮಿಕ್ಕಿದ ಕಡೆ ಎಲ್ಲ ಆಲ್ಮೋಸ್ಟ್ ಸ್ಟಾರ್ಟ್ ಆಗಿದೆ. ಆಲ್ಮೋಸ್ಟ್ 95% ಎಬೋವ್ ವರ್ಕ್ ಕಂಪ್ಲೀಷನ್ ಆಗಿದೆ. ಕೆಲವೊಂದು ಕಡೆ ಏನು ಹೈ ಟೆನ್ಷನ್ ವೈರ್ ಟವರ್ ಏನಿರುತ್ತೋ ಅದು ಶಿಫ್ಟಿಂಗ್ ಆಗಿಲ್ಲ, ಇಲ್ಲ ಏನೋ ಒಂದು ಟೆಂಪಲ್ ಇಶ್ಯೂನೋ ಕೆಲವೊಂದು ಇಶ್ಯೂಸ್ ಬಿಟ್ಟರೆ ಮಿಕ್ಕಿದೆಲ್ಲ ಆಲ್ಮೋಸ್ಟ್ ಎಲ್ಲ ಹೈವೇ ಫಿನಿಶ್ ಆಗಿದೆ. ಭದ್ರಾವತಿ ಬೈಪಾಸ್ ಇಲ್ಲಿಂದ. ಸೊ ಇದು ಕೂಡ ಭದ್ರಾವತಿ ಬೈಪಾಸಲ್ಲೂ ಎಷ್ಟೊಂದು ಕಡೆ ರಿಹ್ಯಾಬಿಲಿಟೇಷನ್ ಇಶ್ಯೂ ಇರೋದ್ರಿಂದ ಕೆಲವೊಂದು ಮನೆಗಳು ನಿಮ್ಗೆ ಎಲ್ಲೆಲ್ಲಿ ನಿಯರ್ ಟು ರೋಡ್ ತುಂಬ ಮನೆಗಳು ಕಾಣಿಸುತ್ತೋ ಅಲ್ಲೆಲ್ಲ ರಿಹ್ಯಾಬಿಲಿಟೇಷನ್ ಇಶ್ಯೂ ಇದೆ. ಸೊ ಇನ್ನೂ ಪೊಸಿಷನ್ ಸಿಕ್ಕಿಲ್ಲ, ಸೊ ಇನ್ನೂ ವರ್ಕ್ ಸ್ಟಾರ್ಟ್ ಆಗಿಲ್ಲ.
ಈ ಭದ್ರಾವತಿಯ ಜನ್ನಾಪುರ ಏನಿದೆ ಇಲ್ಲಿ ಕಂಪ್ಲೀಟ್ ಕಂಪೆನ್ಸೇಷನ್ ಪೇ ಆಗಿದೆ. ಸೊ ಇಷ್ಟರಲ್ಲೇ ವಿತ್ ಪೊಲೀಸ್ ಪ್ರೊಟೆಕ್ಷನ್ ಇದು ಎಲ್ಲ ರಿಹ್ಯಾಬಿಲಿಟೇಷನ್ ಮಾಡಿಸ್ತಾರೆ. ನೋಡಿ ಇಲ್ಲಿ ಆಲ್ಮೋಸ್ಟ್ ಫಿನಿಶ್ ಆಗಿತ್ತು, ಬಟ್ ರೀಸೆಂಟಾಗಿ ಇಲ್ಲಿ ಹಳ್ಳಿಯವರು ಅಂಡರ್ ಪಾಸ್ ಕೇಳಿರೋದು ಕಾರಣ ಸೊ ಇಲ್ಲಿ ಅಂಡರ್ ಪಾಸ್ಗೆ ಪ್ಲ್ಯಾನ್ ಮಾಡಿದ್ದಾರೆ. ಸೊ ಸ್ವಲ್ಪ ರಿಅಲೈನ್ಮೆಂಟ್ ಮಾಡಿ ಮತ್ತು ಇಲ್ಲಿ ವರ್ಕ್ ಸ್ಟಾರ್ಟ್ ಆಗಬೇಕು. ಇವಾಗ ಸದ್ಯಕ್ಕೆ ಸ್ಟಾರ್ಟ್ ಆಗಿದೆ. ಸೊ ಇದಾಗಿತ್ತು ನಮ್ಮ ಇವತ್ತಿನ ವಿಡಿಯೋ. ಸೊ ಇದು ಆಲ್ಮೋಸ್ಟ್ ಭದ್ರಾವತಿ ಬೈಪಾಸ್ ಎಂಡಿಗೆ ಬಂದಿದ್ದೀವಿ. ಸೊ ಟೋಟಲ್ ಇದುವರೆಗೂ ಭದ್ರಾವತಿ ಎಂಡ್ವರೆಗೂ ನಾವು ಡ್ರೋನ್ ಪ್ರೋಗ್ರೆಸ್ ಚೆಕ್ ಮಾಡಿದ್ದೀವಿ. ಸೊ ಮುಂದೆ ಭದ್ರಾವತಿ ಬೈಪಾಸ್ ಎಂಡಿಂದ ಶಿವಮೊಗ್ಗವರೆಗೂ ಚೆಕ್ ಮಾಡೋಣ. ಸೊ ನಾವು ಇದೇ ಥರ ಡ್ರೋನ್ ಪ್ರೋಗ್ರೆಸ್ ಬೇರೆ ಬೇರೆ ಹೈವೇಸ್ದೆಲ್ಲ ಚೆಕ್ ಮಾಡಬೇಕಾದ್ರೆ ನಿಮ್ಮ ಪ್ರೋತ್ಸಾಹ ಅತ್ಯಮೂಲ್ಯ. ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ತಪ್ಪದೆ ಲೈಕ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ.